ನಮಸ್ಕಾರ ರೀಪ ಎಲ್ಲರಿಗೂ. ಈಗ ಕರ್ನಾಟಕ ನೋಡಾಕತ್ತಿತ್ತು ಹುಕ್ಕೇರಿ ಚುನಾವಣೆ. ರಮೇಶ್ ಕತ್ತಿಗೆ ಬಂಪರ ಬಹುಮಾನ ಕೊಟ್ಟಂಥ ಪುಣ್ಯವಂತ ಮಹಾಜನತೆ ಹುಕ್ಕೇರಿ ತಾಲೂಕಿನವರು. ಎಷ್ಟೊಂದು ಸ್ವಾಭಿಮಾನ ರೀ. ನಿಮ್ಮ ಲೀಡ್ರನ್ನ ನೀವು ಹಿಂದೆ ತಗೋಲಿಲ್ಲ, ನಿಮ್ಮ ಲೀಡ್ರ್ ಮಾತಿಗೆ ವಿರುದ್ಧ ಹೋಗಲಿಲ್ಲ. ನಿಮ್ಮ ಲೀಡ್ರ್ ಏನು ಹೇಳಿದ 15ಕ್ಕೂ 15 ಬರಬೇಕು ಅಂಥೇಳಿ ಏನು ಮಾತಾಡಿದ್ದ ನಿಮ್ಮ ಗ್ರಾಮಕ್ಕೆ ಬಂದ ಆ ವಚನವನ್ನು ನೀವು ಪಾಲಿಸಿದ್ರಿ. ಹಂಗಾದ್ರೆ 15 ಹೆಂಗೆ ಬಂದು? ರಮೇಶ್ ಕತ್ತಿ ಪ್ರತಿ ಹಳ್ಳಿ ತಿರುಗಾಡುವಾಗ 30 ವರ್ಷದಿಂದ ಪ್ರತಿ ಹಳ್ಳಿ ತಿರುಗಾಡಿಸಿದರು ಇವು ಎದುರಾಳಿಗಳು. ಕೈ ಮುಗಿದು ತಿರುಗಾಡಿದ ರಮೇಶ್ ಕತ್ತಿ, ಹಿರಿಯರನ್ನು ಕರೆದ ಮಾತಾಡಿಸಿದ ರಮೇಶ್ ಕತ್ತಿ, ಜನರ ಜೊತೆ ಬೆರೆತಿದ್ದ ರಮೇಶ್ ಕತ್ತಿ, ಪ್ರತಿಯೊಂದು ಅವರ ಸುಖ ದುಃಖದಲ್ಲಿ ಭಾಗಿಯಾಗಿದ್ದ ರಮೇಶ್ ಕತ್ತಿ, ಉಮೇಶ್ ಕತ್ತಿ, ವಿಶ್ವನಾಥ್ ಕತ್ತಿ, ಎ.ಬಿ. ದೇಸಾಯಿ ಮಾಜಿ ಶಾಸಕರು ದಿವಂಗತರು. ಇತಿಹಾಸವನ್ನು ಬಲ್ಲವರಿರಬೇಕು ಇಲ್ಲಿ. ಈ ಇತಿಹಾಸವನ್ನು 40 ವರ್ಷಗಳಿಂದ ದಿವಂಗತ ಉಮೇಶ್ ಕತ್ತಿಯಲ್ಲಿ ಆಳ್ವಿಕೆ ಮಾಡಿದ್ದು. ಅದಕ್ಕಿಂತ ಮುಂಚಿತ ಎ.ಬಿ. ದೇಸಾಯಿಯವರು ಶಾಸಕರಾಗಿದ್ದರು. ವಿಶ್ವನಾಥ್ ಕತ್ತಿ ಶಾಸಕರಾಗಿ ಅವರ ಸುಪುತ್ರ ದಿವಂಗತ ಉಮೇಶ್ ಕತ್ತಿ 40 ವರ್ಷಗಳಿಂದ ಅಲ್ಲಿ ರಾಜ್ಯಭಾರ ಮಾಡಿದಂಥ ಭದ್ರಕೋಟೆ. ಇದನ್ನು ಬಿರುಕು ಮಾಡೋಕೆ ನಾವು ಕೊಡಂಗಿಲ್ಲ. ಸಂದೇಶ ಸಾರಿದರು ಹುಕ್ಕೇರಿಯ ಮಹಾಜನತೆ. ಒಕ್ಕಟ್ಟಾದರೂ ಒಂದಾದರೂ. ಅಲ್ಲಿ ಯಾವ ಅಹಿಂದ ಬೆಲ್ಟ್ ನಡೆಯಲಿಲ್ಲ, ಯಾವುದೇ ಜಾತಿ ನಡೆಯಲಿಲ್ಲ, ಯಾವುದೇ ದುಡ್ಡಿನ ದರ್ಪ ನಡೆಯಲಿಲ್ಲ, ಯಾವುದೇ ಗುಂಡಾಗಿರಿ ನಡೆಯಲಿಲ್ಲ, ಯಾವುದೇ ತೋಳುಬಲ ಹಣಬಲ ನಡೆಯಲಿಲ್ಲ. ಎಷ್ಟೊಂದು ಊಹಾಪೋಹಗಳು 15ರಲ್ಲಿ ಭದ್ರಕೋಟೆ ಛಿದ್ರ ಅಂಥೇಳಿ. ಆದರೆ ರಮೇಶ್ ಕತ್ತಿ ಅನುಕಂಪ ಗಳಿಸಿದ್ದು ಎಲ್ಲಿ ಗೊತ್ತೈತೇನ್ರಿ? ಇವತ್ತು ರಹಸ್ಯ ವಿಷಯ ಹೇಳಾಕತ್ತೀನಿ, ಭಾಳ ಕೂಲಂಕುಷವಾಗಿ ಕೇಳ್ರಿ. ಸೋಲು ಗೆಲುವು ಬಿಡ್ರಿ. ಎಂತಿಂಥ ಪ್ರಧಾನಮಂತ್ರಿಗಳು ಸೋತಾರ, ಎಂತಿಂಥ ರಾಜಕಾರಣಿಗಳು ಸೋತಾರ, ಎಂತಿಂಥ ಗ್ರಾಮ ಪಂಚಾಯಿತಿಲಿ ಎಂತಿಂಥ ಮಹಾಗೌಡಗಳು ಸೋತಿದ್ದು ಅದಾವ, ಎಂತಿಂಥ ಪಾಟೀಲರ ಸೋತಿದ್ದು ಅದಾವ, ಎಂತಿಂಥ ಮಹಾನ್ ವ್ಯಕ್ತಿಗಳು ಸೋತಿದ್ದು ಅದಾವ. ಸೋಲು ಗೆಲುವು ಇದು ಒಂದು ನಮಗೆ ಪರೀಕ್ಷೆ. ಅದು ಆ ಪರೀಕ್ಷೆಯಲ್ಲಿ ಒಮ್ಮೆ ಫೇಲ್ ಆದರೆ ಮತ್ತೊಮ್ಮೆ ಪಾಸ್ ಆಗ್ತಾರೆ. ಪರೀಕ್ಷೆಗಳು ಬರ್ಕೋತ ಹೋಗ್ಬೇಕು. ಆದರೆ ಈ ಕತ್ತಿಯ ರಹಸ್ಯ ಒಂದು ವಿಚಾರ ಒಂದು ಬಿಟ್ಟು ಕೊಡ್ತೀನಿ. ದಿವಂಗತ ಉಮೇಶ್ ಕತ್ತಿ ಕನಸುಗಾರ, ಉತ್ತರ ಕರ್ನಾಟಕದ ಕನಸುಗಾರ, ಚಾಣಾಕ್ಷ ರಾಜಕಾರಣಿ, ಸರಳ ಸಜ್ಜನಿಕೆ ರಾಜಕಾರಣಿ. ಇನ್ನು ರಮೇಶ್ ಕತ್ತಿ ಒಂದು ಸ್ವಲ್ಪ ಮಾತಿನಲ್ಲಿ ಒರಟ, ಮಾತಿನಲ್ಲಿ ಬಿರುಸ. ಆದರೆ ಉಮೇಶ್ ಕತ್ತಿ ಯಾವಾಗಲೂ ಒರಟಲ್ಲ, ಬಿರುಸಲ್ಲ, ಜನರ ಜೊತೆ ಪ್ರೀತಿಯಿಂದ ಮಾತನಾಡುವಂಥ ವ್ಯಕ್ತಿ. ಅವರ ಹೆಸರಿನಲ್ಲಿ ಏನು ಗ್ರಂಥ ಬಿಡುಗಡೆ ಮಾಡಿದಿರಿ, ಪುಸ್ತಕ ಬಿಡುಗಡೆ ಸಮಾರಂಭ ಏನು ನೆರೆದಿದ್ರಿ ಅಲ್ಲಿ 50-60 ಸಾವಿರ ಜನ. ಅಲ್ಲಿ ಪ್ರತಿಯೊಂದು ಹುಕ್ಕೇರಿ ವಿದ್ಯುತ್ ಸೊಸೈಟಿಯ ಸದಸ್ಯರನ್ನು ಗಾಡಿ ಕೊಟ್ಟು ಕಳಿಸಿ ಅಲ್ಲಿ ಊಟ ಮಾಡಿಸಿ ಅವರಿಗೆ ಒಂದು ಶಬ್ಬಾಷ್ಗಿರಿ ಕಳಿಸಿ ಅಲ್ಲಿಯೇ ಟ್ರೈನಿಂಗ್ ಕೊಟ್ಟಿದ್ದಂಥ ಇದೇ ರಮೇಶ್ ಕತ್ತಿ, ನಿಖಿಲ್ ಕತ್ತಿ, ವಿನಯ್ ಪಾಟೀಲ್, ಪೃಥ್ವಿ, ಪವನ್, ಎ.ಬಿ. ಪಾಟೀಲ್ ಗಾಡ್ಫಾದರ್, ಇವರು ಎಲ್ಲರೂ ಕೂಡಿ ಅದೇ ದಿನ ಸಾಯಂಕಾಲ ಎಲ್ಲರಿಗೂ ಟ್ರೈನಿಂಗ್ ಕೊಟ್ಟು ಊಟ ಮಾಡಿಸಿ ಆ ಗಾಡಿಗಳನ್ನು ಕಳಿಸಿದರು. ಆವಾಗ ಪ್ರತಿಜ್ಞಾವಿಧಿ ಸ್ವೀಕಾರ ಆಯಿತು, ಪ್ರಮಾಣ ವಚನ ತೆಗೆದರು. ಆ ಪ್ರಮಾಣ ವಚನ ಭಂಗ ಆಗಲಿಲ್ಲ, ಪ್ರಮಾಣ ವಚನ ವಿರುದ್ಧ ಹೋಗಲಿಲ್ಲ, ಮಿತ್ರ ದ್ರೋಹಿತನ ಮಾಡಲಿಲ್ಲ, ರಮೇಶ್ ಕತ್ತಿಗೆ ಮೋಸ ಮಾಡಲಿಲ್ಲ, ರಮೇಶ್ ಕತ್ತಿಗೆ ವಾಮ ಮಾರ್ಗದ ದಾರಿ ತೋರಿಸಲಿಲ್ಲ. ಪ್ರಬುದ್ಧ ಮತದಾರರು ಒಕ್ಕಟ್ಟಾದರು. ಈ ಸಂಕೇತ ಏನು ಸಾರತೈತಿ? ಇವತ್ತು ಒಕ್ಕಟ್ಟಾದರೆ ಇಡೀ ಜಗತ್ತನ್ನು ನಾವು ಮಣಿಸಬಹುದು. ಒಕ್ಕಟ್ಟೆ ಬಲ ಅನ್ನುವ ಹುಕ್ಕೇರಿಯ ಜನರ ಸಂದೇಶ. ಈಗ ರಮೇಶ್ ಕತ್ತಿನ ಮಾತಾಡಿಸಿದಾಗ ರಾತ್ರಿ ಮಧ್ಯರಾತ್ರಿ ಆಗಿತ್ತು. ಆದರೂ ಒಬ್ಬನ ಕಳಿಸಿ ಮಾತಾಡಿಸಿದ್ದೀವಿ. ಮಾತಾಡಿದಾಗ ಏನು ಹೇಳ್ತಾರೆ ಗೊತ್ತೈತೇನ್ರಿ? ಇನ್ನು ಮುಂದೆ ನನ್ನ ಗುರಿ ಡಿ ಸಿ ಸಿ ಬ್ಯಾಂಕದಲ್ಲಿ 16ಕ್ಕೆ 16 ಸಹಿತ ಚುನಾವಣೆ ಮುಖಾಂತರ ಗೆಲ್ಲೋದು, ಎಲ್ಲರೂ ಒಕ್ಕಟ್ಟಾಗೋದು, ಒಳ್ಳೆಯ ಪ್ರತಿನಿಧಿ ಕಳಿಸೋದು. ಏನು ಮುಂದೆ ಎಲ್ಲರಿ ಇಂಥ ಚುನಾವಣೆಗಳಾದವು ಅಂದ್ರೆ ಮುಂದೇನು DCC ಬ್ಯಾಂಕ್ ಚುನಾವಣೆ ಆಗೋದಿಲ್ಲ, ಅದು ಬ್ಯಾಂಕೇ ಇರೋಂಗಿಲ್ಲ. ಅರಬಾಮಿಗೆ ಕಾಲಿಡ್ತೀನಿ, ಗೋಕಾಕಕ್ಕೆ ಕಾಲಿಡ್ತೀನಿ, ಕನ್ಮಡಿಗೆ ಹೋಗ್ತೀನಿ, ನಿಪ್ಪಾಣಿ ಸೋಲಿಸ್ತೀನಿ. ಶಕ್ತಿ ಬಂದೈತೇನ್ರಿ ರಮೇಶ್ ಕತ್ತಿಯವರು ನಿಮಗೀಗ? ಬೆಳಗಾವಿ ಜಿಲ್ಲಾ ರಾಜಕಾರಣ ಹಿಡಿತಿಟ್ಕೊಳ್ಳೋ ಸಲುವಾಗಿ ಪುಣ್ಯವಂತ ಜನ, ಆರಾಧ ದೈವಗಳು ನಿಮಗೆ. ಆ ಮಹಾತಾಯಿ, ಆ ಹುಕ್ಕೇರಿಯ ಹೊಳೆಮ್ಮ ತಾಯಿ, ಅನೇಕ ದೇವತೆಗಳು ನಿಮ್ಮನ್ನು ಯಾವುದೇ ಜಾತಿ ಮತ ಪಂಥ ಭೇದವಿಲ್ಲದೆ, ಯಾವುದೇ ರೀತಿಯ ವೈಷಮ್ಯವಿಲ್ಲದೆ ಇವತ್ತು ನಿಮಗೆ ದಾರಿ ಮಾಡಿಕೊಟ್ಟರು.
ಚುಕ್ಕಾಣಿ ಹಿಡಿದುಕೊಟ್ರು. ಇದರಿಂದ ಬಹಳಷ್ಟು ನೀವು ಪಾಠನೂ ಕಲಿಬೇಕು. ಇನ್ನು ಯಾವ ರೀತಿ ರಾಜಕಾರಣ ಮಾಡಬೇಕು. ಪ್ರತಿ ಗ್ರಾಮದಲ್ಲಿ ನಿಮ್ಮ ಭಾಷಣದಿಂದ ಎಚ್ಚರಗೊಂಡರು ಜನ. ಏನೇನು ಭಾಷಣ ಮಾಡಿದಿರಿ, ಅನೇಕ ವಿಷಯಗಳನ್ನು ತಿಳಿಸಿದಿರಿ, ಮನಮುಟ್ಟುವಂಗೆ ತಿಳಿಸಿದಿರಿ. ಆ ಮನಮುಟ್ಟುವಂಥ ವಿಷಯಗಳು ಮತದಾರನ ಮೇಲೆ ಪರಿಣಾಮ ಬೀರಿದವು. ನೆಟ್ಟಗೆ ಹೋಗಿ 15ಕ್ಕೆ 15 ಬಡದ 15ಕ್ಕೆ 15 ಆರಿಸಿ ತಂದು ಆ ರೂವಾರಿ ರಮೇಶ್ ಕತ್ತಿ, ಎ ಬಿ ಪಾಟೀಲ್ ಪೆನಲ್. ಸ್ವಾಭಿಮಾನ ಅನ್ನುವ ಒಂದು ಸಂಕೇತದೊಂದಿಗೆ ಇವತ್ತು ರಾಜ್ಯ ನೋಡಾಕತ್ತಿತ್ತು, ದೇಶವೂ ಸಹಿತ ನೋಡಾಕತ್ತಿತ್ತು, ಆನಿವಾಸಿ ಭಾರತೀಯರು ನೋಡಾಕತ್ತಿದ್ರು ಹುಕ್ಕೇರಿ ಚುನಾವಣೆ ಏನಾಗ್ತೈತಿ. ಆದರೆ ರಮೇಶ್ ಕತ್ತಿ ವಿಚಲಿತಲಾಗಲಿಲ್ಲ. ಅನೇಕ ಜನ ಬಂದು ಅಲ್ಲಿ ಬೀಡುಬಿಟ್ರು. ಅನೇಕ ಜನ ತಮ್ಮ ಪ್ರಚಾರ ತಂತ್ರಗಳನ್ನು, ಕಾರ್ಯತಂತ್ರಗಳನ್ನು, ಎಲ್ಲ ರೀತಿಯ ಪ್ರಯೋಗಗಳನ್ನು ಉಪಯೋಗಿಸಿದರು. ಆದರೆ ಜನ ಮಾತ್ರ ರಮೇಶ್ ಕತ್ತಿ ಕೈ ಹಿಡಿದರು, ದಡ ಸಾಗಿಸಿದರು. ಆದರೆ ರಮೇಶ್ ಕತ್ತಿಗೆ ಈಗ ಮುಂದಿನ ಒಂದು ಮುನ್ಸೂಚನೆ ಸಿಗಾಕತೈತಿ. ಬೆಳಗಾವಿ ಜಿಲ್ಲೆಯ ನಾಯಕ ಆಗುವ ಸಲುವಾಗಿ ರಮೇಶ್ ಕತ್ತಿಗೆ ಬಿಗ್ ಟಾನಿಕ್. ಕೆಲವು ಅವ್ರದೇ ಸಮುದಾಯದ ಜನ ಬರಲಿಲ್ಲರಿ. ಅವ್ರದೇ ಸಮುದಾಯದ ಜನ ಕಾನಿಲ್ಲ ಕೈವಾಡಗತೆ ಫೋನ್ ಮುಖಾಂತರ ಮಾಡಿ ಮಾತಾಡ್ರಿ. ಗ್ರೌಂಡಿಗೆ ಬರಲಿಲ್ಲ, ಪ್ಲಾಟ್ಫಾರ್ಮಿಗೆ ಬರಲಿಲ್ಲ. ಏಕಾಂಗಿ ಹೋರಾಟಗಾರ ರಮೇಶ್ ಕತ್ತಿ. ಪಾಪ ಅನಾರೋಗ್ಯ ಕಾಡಿತು. ಎ ಬಿ ಪಾಟೀಲ್ಗೆ ಅವರು ಆಸ್ಪತ್ರೆ ಸೇರಿದರು. ಆದರೆ ವಿನಯ್ ಪಾಟೀಲ್, ರಮೇಶ್ ಕತ್ತಿ, ಪೃಥ್ವಿ ನಿಖಿಲ್, ಪವನ್ ಕತ್ತಿ ಮಾಡಿದ್ದ ಹೋರಾಟ, ಅವರು ತಮ್ಮ ಕ್ಷೇತ್ರಗಳಲ್ಲಿ ತಮ್ಮ ಯಾವ ಅವರಿಗೆ ಹಳ್ಳಿಗಳನ್ನು ಕೊಟ್ಟಿದ್ದರು ಅಲ್ಲಿ ಕಾಯಾವಾಚ ಮನಸ್ಸಿನಿಂದ ಬೆಳಗಿಂದ ಸಾಯಂಕಾಲವರೆಗೆ ನಿಂತು ಚುನಾವಣೆ ಭರ್ಪೂರು ಮಾಡಿ ಭರ್ಜರಿ ಜಯ ಸಾಧಿಸಿ 15ಕ್ಕೆ 15 ಪೆನಲ್ಗಳನ್ನು ತರ್ತಾರಂದ್ರೆ ಇದು ಒಂದು ರಾದ್ದಾಂತ, ಸಿದ್ಧಾಂತ, ಇತಿಹಾಸ. ಜನ ಏನು ಬಯಸ್ತಾರ, ಈ ನಾಯಕ ನಮಗೆ ಬೇಕು, ಈ ನಾಯಕನಿಂದ ನಮಗೆ ಉಪಯೋಗ ಆಗ್ತೈತಿ, ಈ ನಾಯಕ ನಮಗೆ ಬೇಡ ಅಂದರೆ ತಿರಸ್ಕಾರ ಮಾಡುವಂಥ ಶಕ್ತಿನೂ ಸಹಿತ ಮತದಾರ ಪ್ರಬುದ್ಧ ಕಡೆ ಐತಿ. ಮತದಾರನೇ ದೇವರು, ಮತದಾರನೇ ಶಕ್ತಿ. ಯಾವಾಗ ಬೆಳಿಗ್ಗೆ ನಾವು ಒಂದು ರೌಂಡ್ ಹೊಡೆದಾಗ ರಮೇಶ್ ಕತ್ತಿಯ ಏನು ಜೀಪ್ಗಳು ಬರಾಕತ್ತಿದ್ದು ಬೋರ್ಡ್ ಹಚ್ಕೊಂಡ ಅದರಾಗ ಹತ್ತಾಕತ್ತಿದ್ರು ಜನ. ಅದರಾಗ ಹತ್ತಿದ್ರು. ಅಲ್ಲಿ ವಿಶ್ವರಾಜ ಭವನದಲ್ಲಿ ಉಪಹಾರ ತೊಗೊಂಡ್ರು, ಹೋಟ್ ಹಾಕಿರು, ಮನೆಗೆ ಬಂದರು ಶಾಂತ ರೀತಿಯಿಂದ. ಕೆಲವು ಕಡೆ ವಾದ ವಿವಾದಗಳು ಅದು ಅವು ಪರಿಣಾಮ ಬೀರಿದ್ರು. 12 ಗಂಟೆಗೆ ರಮೇಶ್ ಕತ್ತಿ ಜೊತೆ ವಾದ ಮಾಡಿದ್ದು ಅದು ಭಾರಿ ಪರಿಣಾಮ ಬೀರಿತು. ಆ ವಾದ ಮಾಡಬಾರ್ದಾಗಿತ್ತು, ಶಾಂತ ರೀತಿಯಿಂದ ಚುನಾವಣೆ ಮಾಡಬೇಕಾಗಿತ್ತು. 12 ಗಂಟೆಗೆ ಏನು ಆ ವಾದ ದರ್ಪ ರಮೇಶ್ ಕತ್ತಿ ಮೇಲೆ ಬಂತು. ಜನ ಅದೊಂದು ಸಂದೇಶದ ರೂಪದಲ್ಲಿ ತೆಗೆದುಕೊಂಡರು. ಸವಾಲಾಗಿ ಆ ವಾದ ಹಾಕಿದವರು ಹೋದರು, ಮತದಾರ ಇಲ್ಲಿ ತಮ್ಮ ಶಕ್ತಿ ತೋರಿಸಿದರು. ಇವೆಲ್ಲ ಘಟನೆಗಳು ವಿಸ್ಮಯ ಘಟನೆಗಳು. ಕೆಲವು ಕಡೆ ಯಾವಾಗಲೂ ಶಾಂತ ರೀತಿಯಿಂದ ಮತದಾರನ ಒಲಿಸುವ ಸಲುವಾಗಿ ದರ್ಪ ಮತ್ತು ಪ್ರಭಾವ ಒತ್ತಡ ಹಾಕಬಾರದು. ಇದು ಈ ಹುಕ್ಕೇರಿಯ ಚುನಾವಣೆ ಇವತ್ತು ತೋರಿಸಿಕೊಟ್ಟಿತ್ತು ರಾಜ್ಯಕ್ಕೆ. ಉಮೇಶ್ ಕತ್ತಿ, ದಿವಂಗತ ಸ್ವರ್ಗವಾಸಿ, ನನ್ನ ಕನಸು ನನಸು ಮಾಡಿದಂಥ ಸಹೋದರ ರಮೇಶ್ ಕತ್ತಿ, ಸುಪುತ್ರ ನಿಖಿಲ್ ಕತ್ತಿ, ಮತ್ತೊಬ್ಬ ಸುಪುತ್ರ ಪವನ್ ಕತ್ತಿ, ಮತ್ತೊಬ್ಬ ಸುಪುತ್ರ ಪೃಥ್ವಿ ಕತ್ತಿ, ಮತ್ತೊಬ್ಬ ಸುಪುತ್ರ ವಿನಯ್ ಪಾಟೀಲ್. ಇವರು ಬಹಳಷ್ಟು ಶ್ರಮಪಟ್ಟರು. ಕಾರ್ಯಕರ್ತರು ಯಾವಾಗಲೂ ಕತ್ತಿ ರಮೇಶ್ ಕತ್ತಿನ ಬಿಡಲಿಲ್ಲ. ರಮೇಶ್ ಕತ್ತಿ ಎಲ್ಲಿರ್ತಾರ ಅಲ್ಲಿ ಕಾಯಾವಾಚ ಮನಸ್ಸಿನಿಂದ, ಒಮ್ಮನಸ್ಸಿನಿಂದ ಯಾವುದೇ ಪ್ರಭಾವ ಆಶೆಗೆ ಒಳಗಾಗದೆ ಇವತ್ತು ಕೀರ್ತಿ ಪತಾಕೆ ಹಾರಿಸಿದಂಥ ರಮೇಶ್ ಕತ್ತಿ ಆ ಸೊಸೈಟಿಯನ್ನು ಉಜ್ವಲ ಭವಿಷ್ಯದತ್ತ ಸಾಗಿಸಬೇಕು. ಗೆದ್ದವರಿಗೆ ಅಭಿನಂದನೆ ಸಲ್ಲಿಸಲೇಬೇಕು. ಅದು ಆದ್ಯ ಕರ್ತವ್ಯ ಪ್ರತಿಯೊಬ್ಬ ಲೀಡರ್ದು. ಇವತ್ತು ರಾಜ್ಯಾದ್ಯಂತ ಇವತ್ತು ಶುಭಕಾಮನೆಗಳು ಬರಾಕತ್ತಾವ ರಮೇಶ್ ಕತ್ತಿಗೆ. ಫೋನ್ ಸುಟಗಾನ ಇಲ್ರಿ 24/7. ಇನ್ನು ವಿಜಯೋತ್ಸವ ಮಾಡುವ ಸಲುವಾಗಿ ಯಾವ ರೂಪರೇಷೆಗಳನ್ನು ಹೆಣಿತಾರ ರಮೇಶ್ ಕತ್ತಿ ಇನ್ನು ಕಾದು ನೋಡಬೇಕು. ರಮೇಶ್ ಕತ್ತಿ ಮಾತಾಡಿದ ಒಂದು ವಿಡಿಯೋ ಹಾಕಾಕತ್ತೀನಿ. ನನ್ನ ಮುಂದಿನ ಗುರಿ ಏನು, ನಾನು ಇನ್ನು ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಇದರಿಂದ ನಾನು ಪಾಠ ಕಲಿತೆ, ಜನ ನನ್ನ ಕೈ ಬಿಡಲಿಲ್ಲ, ನಾನು ಇನ್ನು ನನ್ನ ದಾರಿ ಸುಗಮ. DCC ಯಾವ ರೀತಿ ನಾನು ಕಬ್ಜಾ ತೆಗೆದುಕೊಳ್ಳಬೇಕು, DCC ಕಬ್ಜಾ ತೆಗೆದುಕೊಳ್ಳುವ ಸಲುವಾಗಿ ರಮೇಶ್ ಕತ್ತಿ ಜೊತೆ 18 ತಾಲೂಕಿನವರು ಯಾವ ರೀತಿ ಬೆಂಬಲ ಕೊಡ್ತಾರೆ ಅದು ಕಾದು ನೋಡ್ಬೇಕಲ್ರಿ. ಈಗ ಈ ವಿಶೇಷ ಸುದ್ದಿ, ಇದನ್ನು ಅನೇಕ ಬಾರಿ ನಾನು ಹೇಳಿದ್ನಿ,
ಅನೇಕ ಬಾರಿ ಈ ಒಡನಾಟಿ ಸಂಬಂಧ ಇಟ್ಕೊಂಡಂಥ ದಿವಂಗತ ಉಮೇಶ್ ಕತ್ತಿ ಸ್ವಭಾವ, ಉಮೇಶ್ ಕತ್ತಿಯ ಒಂದು ಶಕ್ತಿ ಈ ಚುನಾವಣೆಯಲ್ಲಿ ಕೆಲಸ ಮಾಡೈತಿ. ಅವರ ಪ್ರೀತಿ, ಪ್ರಶಂಸೆ, ಎ ಬಿ ಪಾಟೀಲರ ಒಂದು ಶಕ್ತಿ. ಇದು ಇವತ್ತಿನ ವಿಶೇಷ ಸ್ಟೋರಿ. ಹಾಗಾದರೆ ಇನ್ನು ವಿದ್ಯುತ್ ಸಹಕಾರಿ ಸಂಘ ಅಪ್ಪನಗೌಡರ ಕನಸನ್ನು ನನಸು ಮಾಡುವ ಸಲುವಾಗಿ 40 ವರ್ಷದಿಂದ ಚುನಾವಣೆ ಆಗಿರಲಿಲ್ಲ. ಬೃಹತ್ ಪ್ರಮಾಣದಲ್ಲಿ ನೇರ ಚುನಾವಣೆ ಮಾಡಿಸಿದಂಥ ಎದುರಾಳಿಗಳಿಗೂ ಸಹಿತ ಇನ್ನು ಮುಂದೆ ನಾವು ಯಾವ ರೀತಿ ರೂಪರೇಷೆಗಳನ್ನು ಹೆಣಿಬೇಕು, ಯಾರ ಸಲಹೆಗಳನ್ನು ಕೇಳಬೇಕು, ಯಾರ ಮಾತುಗಳನ್ನು ಕೇಳಬೇಕು, ಇದು ಇವತ್ತು ಆ ಸಾಮ್ರಾಜ್ಯಕ್ಕೆ ಒಂದು ವಿಚಾರ ಮಾಡುವಂಥ ಸಮಯ ಬಂದೈತಿ. ದೃಢ ನಿರ್ಧಾರ ನೀವು ತೆಗೆದುಕೊಳ್ಳಬೇಕು. ಅಲ್ಲೊಬ್ಬ ಇಲ್ಲೊಬ್ಬ ಬಂದ ಹೇಳ್ತಾನ, ಅವ್ರ ಮಾತುಗಳನ್ನು ಕೇಳಿ ಇವತ್ತು ಈ ವಿದ್ಯುತ್ ಸಹಕಾರಿ ಸಂಘ 15ಕ್ಕೂ 15 ಕಳೆದುಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣವಾಯಿತು. ರಾಜ್ಯ ನೋಡಿತು ಹುಕ್ಕೇರಿ. ಹಾಗಾದ್ರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನದಾವ? ಯಾವ ರೀತಿ ಇನ್ನು ರಮೇಶ್ ಕತ್ತಿ ಪಾದಾರ್ಪಣೆ ಮಾಡ್ತಾರ? ಅದಕ್ಕೆ ಎದುರಾಳಿಗಳು ಇನ್ನು DCC ಬ್ಯಾಂಕಿಗೆ ಯಾವ ಟಕ್ಕರ್ ಕೊಡ್ತಾರ? ಇನ್ನು ನಿಪ್ಪಾಣಿ ಕಬ್ಜಾ ಶಕ್ತಿ ಐತ್ರಿ ರಮೇಶ್ ಕತ್ತಿದ. ನಿಪ್ಪಾಣಿದಾಗ ಹೋಗಿ ಪ್ರಚಾರ ಮಾಡ್ಬೋದು, ಅರಮಾಯಿದಾಗ ಪ್ರಚಾರ ಮಾಡಬಹುದು, ಗೋಕಾಕದಾಗೂ ಮಾಡಬಹುದು. ಪ್ರಜಾಪ್ರಭುತ್ವ ಐತಿ. ಯಾರು ಬೇಕಾದರೂ ಎಲ್ಲಿ ಬೇಕಾದಲ್ಲಿ ಹೋಗಬಹುದು. ರಮೇಶ್ ಕತ್ತಿಗೇನು ಗೋಕಾಕೇನು 3 ಕಿಲೋಮೀಟರ್ ಸ್ಟಾರ್ಟ್ ಆತ್ರಿ. ಇಲ್ಲೇ ಜಗದ್ಗುರು ಗುರುಸಿದ್ದೇಶ್ವರ ಸಹಕಾರಿ ಆಸ್ಪತ್ರೆದಿಂದ ಚಾಲೋ, ಬಾಗೇವಾಡಿಯಿಂದ 5-6 ಕಿಲೋಮೀಟ್ರ್. ಇನ್ನು ಬರಾಕ ಹೋಗಾಕ 15 ನಿಮಿಷ. ಇನ್ನು ರಮೇಶ್ ಕತ್ತಿ ಯಾವ ಪ್ಲ್ಯಾನ್ ಹಾಕ್ತಾರೆ ಅವರ ಕಾರ್ಯಕರ್ತರ ಬಳಗ ಏನು ಹೇಳ್ತೈತಿ? ಡಾಕ್ಟರ್ ಮಹಾಂತೇಶ್ ಕಡಾಡಿ ಮಾತ್ರ ರಾತ್ರಿ ಆಗಲಿ ಅವರು ಒಂದು ಸ್ವಲ್ಪ ದುಡಿದ್ರು, ಅದು ಒಂದು ಸ್ವಲ್ಪ ಬಿಗ್ ಟಾನಿಕ್ ಆಯಿತು. ಇಂಥದ್ರಲ್ಲಿ ಗೋಕಾಕದಿಂದ ಪ್ರಭಾವಿ ಡಾಕ್ಟರ್ ಬಂದು ಅವರ ಪೇಷಂಟ್ಗಳು ಬರ್ತಾವ್ರಿಗೆ. ಗೋಕಾಕ ಚಿಲ್ಡ್ರನ್ ಸ್ಪೆಷಲಿಸ್ಟ್ ಅಲ್ಲ, ಅವರು ಪೀಡಿಯಾಟ್ರಿಕ್. ಆ ಪೇಷಂಟ್ಗಳ ಹೋಗಿ ಅವರಿಗೆ ಮನವರಿಕೆ ಮಾಡಿ ಅವರು ಒಂದು ಸ್ವಲ್ಪ ತಮ್ಮ ತುಂಬಲಾರದ ಕೊಡಕ್ಕೆ ಒಂದು ಚೇರಿಗೆ ನೀರು ಹಾಕಿ ಡಾಕ್ಟರ್ ಮಹಾಂತೇಶ್ ಕಡಾಡಿನೂ ಈ ಗೆಲುವಿನ ರೂವಾರಿ ಮಹಾಂತೇಶ್ ಕಡಾಡಿ ಇನ್ನು ಮುಂದೆ ಯಾವ ರಣತಂತ್ರಗಳನ್ನ ಹೆಣಿತಾರ? ಗ್ರೌಂಡ್ ರಿಪೋರ್ಟ್, ಸತ್ಯಾಂಶ, ಸತ್ಯ, ನಿಜಾಂಶ ಹೇಳಿದ್ದೀನಿ. ಅನಿಸಿಕೆಗಳನ್ನ ಹಾಕಿರಿ. ಒಂದೇ ವಿಡಿಯೋ ಹಾಕ್ತೀನಿ, ಇನ್ನುಳಿದ 8-9 ವಿಡಿಯೋ ಅದಾವ, ಸಗಟಾಗಿ ಹಾಕ್ತೀನಿ. ಎಲ್ಲವನ್ನ ನೋಡ್ರಿ, ಅನಿಸಿಕೆಗಳನ್ನ ಹಾಕಿರಿ. ಮತ್ತೊಂದು ಸುದ್ದಿಯೋಗಿ ಬರ್ತೀನಿ. ನಮಸ್ಕಾರ. ರಾಜಕೀಯ ನಡೆ ಇವತ್ತು ದಿವಸ ಯಾವ ಪಕ್ಷದಲ್ಲಿದ್ದೀನಿ ಆ ಪಕ್ಷದ ಒಬ್ಬ ಶಿಸ್ತಿನ ಸಿಪಾಯಿಯಾಗಿ ನಾನು ಕೆಲಸ ಮಾಡ್ತೀನಿ. ಯಾವ ಆಶಯ ಆಕಾಂಕ್ಷೆ, ಯಾವ ಅಧಿಕಾರ ಆಶಯ ಆಕಾಂಕ್ಷೆ ನನಗೆ ಬೇಡ. ನನ್ನ ತಾಲೂಕಿನ ದೇವರು, ನನ್ನ ಜಿಲ್ಲೆಯ ನನ್ನ ರೈತ ದೇವರು, ವ್ಯವಹಾರಿ ಅಂದ್ರೆ ನನ್ನ ತಾಲೂಕಿನ ಎಲ್ಲ ಜನತಾ ದೇವರು, ನನ್ನ ಜಿಲ್ಲೆಯ ಎಲ್ಲ ಜನತಾ ದೇವರು, ನನ್ನ ಉತ್ತರ ಕರ್ನಾಟಕದ ಎಲ್ಲ ಜನತಾ ದೇವರು, ಅಖಂಡ ಕರ್ನಾಟಕದ ಎಲ್ಲ ಜನರು ಒಳ್ಳೆಯಾಗಿರ್ಬೇಕು, ಅವ್ರ ಸೇವೆ ಮಾಡಬೇಕು. ನನಗೆ ಅಧಿಕಾರ ಬೇಡ, ಎಲ್ಲರೂ ಸೇವೆಯನ್ನು ಮಾಡಬೇಕು. ಅವರ ಮನೆಯ ಮಗನಾಗಿ, ಅವರ ತಮ್ಮನಾಗಿ, ಅಣ್ಣನಾಗಿ ಸೇವೆ ಮಾಡುವ ಮುಖಾಂತರ ನನ್ನ ಮನೆ ಹೆಂಗೈತೋ ಹಂಗ ಅವ್ರ ಮನೆಗಳು ಇರ್ಬೇಕಂತ ಬಯಸೋಲಿ ನಾನು ಒಬ್ಬ. ಕ್ಷೇತ್ರಕ್ಕೆ ಸಹಿತ ನಾನು ನೀವು ಬಂದೇಕಿರ್ತೀನಿ ಅನ್ನುವಂತ ಒಂದು ಪಕ್ಷ ಸೂಚನೆ ಮಾಡಿ ಹೋಗ್ಲೇಬೇಕು. ಹೋಗ್ತೀನಿ, ನಿಲ್ತೀನಿ, ನಿಲ್ಲಂದ್ರೆ ನಿಲ್ತೀನಿ, ಸೇವೆ ಮಾಡಿದ್ರೆ ಮಾಡ್ತೀನಿ. ಸರ್, ನಿಮ್ಮ ಸ್ವಪಕ್ಷದವರು ನಿಮಗೆ ಸಾಕಷ್ಟು ವಿರೋಧ ಮಾಡಿದ್ದಾರೆ ಸರ್, ಇದ್ರ ಬಗ್ಗೆ ಏನ್ ಹೇಳ್ತಾರೆ ಸರ್? ಸ್ವಾಭಾವಿಕ. ಇವತ್ತು ದಿವಸ ನೀವು ಬಹುಶಃ ಲಗ್ನ ಆಗೈತಿ, ನಿಮಗೆ ಹುಡುಗರು 1-2 ಅದಾವ. ಒಂದ್ ಸ್ವಲ್ಪ ದೊಡ್ಡ ಹುಡುಗ ಚಡ್ಡಿ ಹೆಂಗಿತ್ತಾರೋ ಮುಂದ, ಸಣ್ಣ ಹುಡುಗ ಚಡ್ಡಿ ಹೆಂಗಿತ್ತಾರೋ ಮುಂದ, ಒಂದ್ ಸ್ವಲ್ಪ ಹಿಂದ ಮುಂದೆ ಆಗ್ತೈತಿ. ಅವಾಗ ಅದನ್ನ ಸಹನ್ ಮಾಡ್ಕೊಂಡು ಹೋಗುದು ಇವತ್ತು ದಿವಸ ನಮ್ಮ ಪಾಲಕರ ಕರ್ತವ್ಯ. ಜೊತೆಗೆ ಅಣ್ಣಗೆ ಚಲೋ ತಂದಾಗ ತಮ್ಮ ಸಿಟ್ಟು ಮಾಡ್ಕೋಬಾರ್ದು, ತಮ್ಗ ಚಲೋ ತಂದಾಗ ಅಣ್ಣ ಸಿಟ್ಟು ಮಾಡ್ಕೊಳ್ಬಾರ್ದು. ಆ ನಿಟ್ಟಿನಲ್ಲಿ ಪಕ್ಷ ಒಮ್ಮೊಮ್ಮೆ ಕೊಡ್ತದ, ಒಮ್ಮೊಮ್ಮೆ ಇಲ್ಲ ಅಂತದ. ಯಾವುದಕ್ಕೂ ಪಕ್ಷ ತಂದೆ ತಾಯಿ ಸ್ಥಾನದಾಗ ಇರ್ತದ. ಆ ತಂದೆ ತಾಯಿ ಸ್ಥಾನದಲ್ಲಿ ಇರ್ತಕ್ಕಂಥ ಪಕ್ಷಕ್ಕೆ ಚಿರಋಣಿಯಾಗಿ ನಾನು ನಡ್ಕೋತೀನಿ. ಒಬ್ಬ ಶಿಸ್ತಬದ್ಧ ಕಾರ್ಯಕರ್ತರಾಗಿ ಪಕ್ಷದ ವರಿಷ್ಠರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತೀನಿ. ಸರ್, ನಿಮ್ಮ ರಾಜಕೀಯ ಸೇವೆ ಹುಕ್ಕೇರಿ ಮತ್ತು ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿರುತ್ತೋ ಅಥವಾ ಬೇರೆ ಕಡೆನೂ ಇರ್ತದೆ ಸರ್? ಬರುವಂತಹ ದಿನಮಾನಗಳಲ್ಲಿ ಈ ನನ್ನ ಜಿಲ್ಲೆಗೆ ಸಂಪೂರ್ಣವಾಗಿ, ನನ್ನ ಜಿಲ್ಲೆ ಮತ್ತು ಉತ್ತರ ಕರ್ನಾಟಕಕ್ಕೆ ನನ್ನ ಸೇವೆಯನ್ನು ಕೊಡುವಂತ ವಿಚಾರ ಮಾಡ್ತಾ ಇದ್ದೀನಿ. ಯಾವುದಕ್ಕೂ ಹಿರಿಯರ ಮಾರ್ಗದರ್ಶನ ತಗೊಂಡು ನಾನು ನಿರ್ಣಯ ಮಾಡ್ತೀನಿ. ಜಿಲ್ಲೆಯವರು ನನಗಿಂತ ಹಿರಿಯರು, ನಾನು ಚಿಕ್ಕವನು, ಅವ್ರಿಗೆ ಹೇಳುವಂತ ಶಕ್ತಿ ನನಗಿಲ್ಲ. ಆದ್ರೂ ಸಹಿತ ಸಂಗತಿ ಫಲದಿಂದ ನಾವು ಕೆಡಬಹುದು. ಸಂಗತಿ ಫಲ ಬಹಳ ಕೆಟ್ಟ. ಈಗ ಮಾಡಿದವ್ರು ಸಂಗತಿ ಅಂದ್ರೆ ಅವ್ರು ದುಡ್ಡಿದ್ದವ್ರು ದೋಸ್ತಿ ಮಾಡ್ತಾರ. ಅದಕ್ಕೆ ದುಡ್ಡಿದ್ದಾಗ ದೋಸ್ತಿ ಮಾಡಿದಾಗ ಇವತ್ತು ನೀವು ಆ ತೊಂದರೆಗೆ ಬರಬಹುದು.
ಮತ್ತು ನಿಮ್ಮ ಬೀರೇಶ್ವರ ಬ್ಯಾಂಕ್ನಲ್ಲಿ ಇದ್ದಂತ ದುಡ್ಡು ಸಾರ್ವಜನಿಕರ ದುಡ್ಡು ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ಈಗ ಮುಂಚಿತವಾಗಿ ತಾವಾಗಿ ಎಚ್ಚೆತ್ತುಕೊಳ್ಳೋದ್ರ ಮುಖಾಂತರ ಒಳ್ಳೆಯ ಸಂಘದ ಜೊತೆಗೆ ತಾವು ಗೆಳೆತನ ಮಾಡೋದ್ರ ಮುಖಾಂತರ ನಿಮ್ಮ ಸಂಸ್ಥೆಯನ್ನು ಬೆಳೆಸ್ರಿ, ಬ್ಯಾಂಕನ್ನು ಬೆಳೆಸ್ರಿ, ತಮ್ಮ ಕ್ಷೇತ್ರದಲ್ಲಿ ತಮ್ಮ ಹೆಸರನ್ನು ಬೆಳೆಸಿಕೊಡ್ರಿ ಅಂತ ಮನವಿಯನ್ನು ಮಾಡ್ತೀವಿ. ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಬಗ್ಗೆ ಏನ್ ಹೇಳ್ತಾರೆ? ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಈಗಾಗಲೇ ಅಕ್ಟೋಬರ್ 19 ತಾರೀಕು ಇದೆ. ಈ ಚುನಾವಣೆಯಲ್ಲಿ ನನಗೆ ಸರಿಯಾಗಿ ವೇಳಾಪಟ್ಟಿ ವಗैरे ನನಗೆ ಗೊತ್ತಿಲ್ಲ. ಅದನ್ನೆಲ್ಲ ತಿಳ್ಕೊಂಡ್ಬಿಟ್ಟು ಮುಂದಿನ ದಿನಮಾನಗಳಲ್ಲಿ ನಿಮ್ಮನ್ನು ಕರೆದು ಮಾತನಾಡಿ ಮುಂದಿನ ಕ್ರಮ ಜರುಗಿಸ್ತೇವೆ. ಕಟ್ಟಿ ಕುಟುಂಬ ಗೆದ್ದು ಬಿಗಿರುವಂತದ್ದು 15ಕ್ಕೆ 15 ನಿರ್ದೇಶಕರ ಸ್ಥಾನಗಳು ಕಟ್ಟಿಬಿನಲ್ಲಿ ಭರ್ಜರಿ ಗೆಲುವನ್ನು ದಾಖಲಿಸಿದ್ರು. ನಮ್ಮ ಜೊತೆಗೆ ಎಕ್ಸ್ಕ್ಲೂಸಿವ್ ಮಾತಾಡಕ್ಕೆ ಮಾಜಿ ಸಂಸದ ರಮೇಶ್ ಕತ್ತಿ ಅವರಿದ್ದಾರೆ. ಅವರೇ ಮಾತಾಡ್ತಾರೆ. ಈಗ 1 ತಿಂಗಳ ಕಾಲ ಅಬ್ಬರದ ಪ್ರಚಾರ ಮಾಡಿದ್ವಿ. ಮತ್ತೆ ಮರಳಿ ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘ ನಿಮ್ಮ ಮೊದಲನೇ ನನಗೆ ಅದು ಒಂದು ಆತ್ಮವಿಶ್ವಾಸ ಇತ್ತು, ನನ್ನ ದೇವರುಗಳ ಮೇಲೆ ಭರವಸೆ ಇತ್ತು. ಸಹಕಾರಿ ಕ್ಷೇತ್ರದಲ್ಲಿ ದಿವಂಗತ ಅಪ್ಪನಗೌಡ ಪಾಟೀಲರು ಕಟ್ಟಿ ಬೆಳೆಸಿದ ಸಂಘ ಸಂಸ್ಥೆಗಳನ್ನು ವ್ಯವಸ್ಥಿತವಾಗಿ ನಡೆಸ್ಕೊಂಡು ಬಂದಂಥ 30 ವರ್ಷಗಳ ಅನುಭವ ಇತ್ತು. ಅದನ್ನು ಜನ ಮೆಚ್ಚಿ, ನಮ್ಮ ದೇವರುಗಳು ಮೆಚ್ಚಿ ತಿರುಗಿ ನೀನೇ ಈ ಸಂಸ್ಥೆ ನಡೆಸ್ಕೊಂಡು ಹೋಗಬೇಕು ಅನ್ನೋಂಥ ಮಾತಲ್ಲಿ ಒಂದು ದಿವಸ ನನ್ನೆಲ್ಲ ದೇವರುಗಳು ಕೂಡ ದಬ್ಬಾಳಿಕೆ, ಹಣದ ಅಮಿಷ, ಗದರಿಸುವಿಕೆ ಎಲ್ಲವರಿಗೆ ಯಾವುದೇ ಮಾಡಿದರೆ ಸ್ವಾಭಿಮಾನದಿಂದ ಇವತ್ತು ಮತ ಹಾಕೋದ್ರ ಮುಖಾಂತರ ಪ್ರಚಂಡ ಬಹುಮತದಿಂದ 15 ಜನರನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಕ್ಕೆ ಇಚ್ಛೆ. ಒಂದು ಕಡೆಯಿಂದ ಜೊಲ್ಲೆ ಬಂದರು, ಮತ್ತೊಂದು ಕಡೆ ಜಾರಕಿಹೊಳಿ ಅದು ಕೂಡ ಕತ್ತಿ ಫ್ಯಾಮಿಲಿ ರಾಜಕಾರಣ ಮಾಡೋದಿಲ್ಲ ಮೊದಲಿಂದ. ನಾವು ಸಮಾಜಕಾರಣ ಮಾಡ್ತೀವಿ. ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, JDS ಇರ್ಬೋದು, ಇನ್ನೊಂದು ಇರ್ಬೋದು, ಮತ್ತೊಂದು ಇರ್ಬೋದು. ನಮ್ಮ ತಾಲೂಕಿನ ಜನ ನಮ್ಮ ದೇವರು. ಅವ್ರನ್ನ ಎಲ್ಲ ರೀತಿಯಿಂದ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಸಹಿತ ಅವ್ರನ್ನ ಕೂಡಿಸ್ಕೊಂಡು ಕೇಳ್ಕೊಂಡು ಹೇಳ್ಕೊಂಡು ಮಾಡುವಂಥ ಒಂದು ಕುಟುಂಬದ ಒಂದು ವ್ಯವಸ್ಥೆ ನಮ್ಮ ತಾಲೂಕಿನಲ್ಲಿದೆ. ಬಹುಶಃ ಜೊಲ್ಲೆಯವರು ದುಡ್ಡು ಹಾರಿಸಿದ್ರೆ ಏನು ಬೇಕಾದ್ರೂ ಆಗ್ತೈತೆ ಅನ್ನೋ ಮಾತನ್ನು ಜೊಲ್ಲೆಯವರು ಎಂಟ್ರಿ ಮಾಡಿದ್ರು. ಅಥವಾ ಜೊಲ್ಲೆಯವ್ರನ್ನ ಒಬ್ಬ ಯಾಕೆ ಬೆಳಬೇಕು, ಇವ್ರನ್ನೂ ತೊಗೊಂಡು ಬಾಯಿ ಬಿದ್ದರೆ ಆತ ಅನ್ನೋಂಥ ಸಂದರ್ಭದಲ್ಲಿ ಜಾರಕಿಹೊಳಿಗರೂ ಅವರು ತಪ್ಪು ಮಾಹಿತಿಯನ್ನು ಕೊಡೋದ್ರ ಮುಖಾಂತರ ಅವ್ರು ತೊಗೊಂಡು ಬಿದ್ದಿರ್ಬೋದು. ಆದರೆ ಇದರಲ್ಲಿ ಜಾರಕಿಹೊಳಿಯವರು ಇವತ್ತು ಸೋಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಜೊಲ್ಲೆಯವರಂತ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯಾಕಂದರೆ MP ಎಲೆಕ್ಷನದ ಶೇಡ ಅದು ಜೊಲ್ಲೆಯವ್ರ ತಲೆಯಲ್ಲಿತ್ತು. ರಮೇಶ್ ಕತ್ತಿ ಮೇಲೆ ಗನ್ನಿಟ್ಟು ನಾನು ಹೊಡ್ತಾರೆ. ನಾನು ರಮೇಶ್ ಕತ್ತಿ ಹೆಗಲ ಮೇಲೆ ಗನ್ನಿಟ್ಟು ಅವ್ರು ಹೊಡಿಬೇಕು ಅಂತ ಅವ್ರ ತಲೆಯಲ್ಲಿತ್ತು. ಅದನ್ನು ತಿಳಿಸುವಂಥ ಪ್ರಯತ್ನಕ್ಕೆ ನಾನು ಹೋದೆ. ಒಂದು ವಾರ ಗಂಟೆ ನಾನು ಬೆಳಗಾವಿಯಲ್ಲಿ ಹೋಗಿ ಅವ್ರಿಗೆ ಹೇಳುವಂಥ ಪ್ರಯತ್ನ ಮಾಡಿದೆ. ಬಟ್ ಅದಕ್ಕೆ ಬಾಲಚಂದ್ರ ಅವಕಾಶ ಕೊಡಲಿಲ್ಲ. ಅನಿವಾರ್ಯವಾಗಿ ಚುನಾವಣೆ ಮಾಡುವಂಥ ಪ್ರಸಂಗ ಬಂತು. ಚುನಾವಣೆ ಮಾಡಿದ್ವಿ. ಚುನಾವಣೆ ಇವತ್ತು ನಮ್ಮ ಮುಂದೆ ರಿಸಲ್ಟ್ ಎಲ್ಲ ಇದೆ. ಪ್ರಚಂಡ ಬಹುಮತದಿಂದ ನಾನು 15 ಜನ ಈ ದಿವಸ ಆಯ್ಕೆಯಾಗಿದ್ದಾರೆ. ಮತ್ತು ಹುಕ್ಕೇರಿ ತಾಲೂಕಿನಲ್ಲಿ ಯಾವ ಜೊಲ್ಲೆ ಜಾರಕಿಹೊಳಿ ನಡೆದಿಲ್ಲ ಅನ್ನೋದು ಮತ್ತೊಮ್ಮೆ ನನ್ನ ದೇವರುಗಳು ಸಾಕ್ಷಿ ಮಾಡಿದ್ದಾರೆ. ಮತ್ತು ಬೇರೆ ತಾಲೂಕುಗಳಲ್ಲಿ ಮಾಡಿದ ಹಾಗೆ ಇಲ್ಲಿ ಮಾಡಿದರೆ ಆಗುವುದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಇದರ ಒಂದು ಪರಿಸ್ಥಿತಿ ಬರುವಂಥ ತೀರ್ಮಾನಗಳಲ್ಲಿ ನಾನು ಸಹಿತ ಯಾರು ನನ್ನದೇ ಆಗಿರ್ತಕ್ಕಂಥ ಸಹಕಾರಿ ಕ್ಷೇತ್ರ ಅನುಭವ ತಗೊಳ್ಳೋ ಮುಖಾಂತರ ಜಿಲ್ಲೆಯನ್ನು ಸುತ್ತಾಡಿ ರೈತರನ್ನು, ವ್ಯಾಪಾರಿಗಳನ್ನು, ಮಧ್ಯಮ ವರ್ಗದವ್ರನ್ನ, ಕೆಳವರ್ಗದವ್ರನ್ನ ಜಾತ್ಯತೀತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನನ್ನ ಜಿಲ್ಲೆಯನ್ನು ಬದುಕ್ತೀನಿ ಅಂತ ವಿಶ್ವಾಸ ನನಗಿದೆ. ಆ ನಿಟ್ಟಿನಲ್ಲಿ ನಾನು ಮುಂದುವರಿತೀನಿ. ಜಿಲ್ಲೆ ಜನರಲ್ಲಿ ಒಂದು ಕುತೂಹಲ ಇದೆ. ಒಂದು ಕತ್ತಿ ಕುಟುಂಬ, ಜಾರಕಿಹೊಳಿ ಕುಟುಂಬ ಭಾಳ ಪ್ರಭಾವಿ ಕುಟುಂಬಗಳು. 2 ಕುಟುಂಬಗಳು ಅನ್ಯೋನ್ಯವಾಗಿದ್ದು. 2 ಕುಟುಂಬಗಳ ನಡುವೆ ಹುಳಿ ಹಿಂಡಿದವರು ಯಾರು ಅನ್ನೋದು ಜಿಲ್ಲೆ ಜನರ ಪ್ರಶ್ನೆ ಆಗಿರೋದು. ಏನು ಹುಳಿ ಹಿಂಡೋದಕ್ಕಿಂತ ಬಹುಶಃ ಜಾರಕಿಹೊಳಿ ಅವ್ರ ತಲೆಯಾಗಿ ಬಂದಿರಬೇಕು. ಉಮೇಶ್ ಕತ್ತಿ ದಿವಂಗತರಾಗಿದ್ದಾರೆ, ಇದು ಒಂದು ಕ್ಷೇತ್ರ ಖಾಲಿ ಇದೆ, ಇದನ್ನೇನು ಮಾಡಿ ತೊಗೊಳ್ಬೇಕು, ಮತ್ತೇನು ಮಾಡಬೇಕು ಮಾಡಬೇಕು ಅಂತ. ಯಾಕಂದರೆ ಅವರು ಎಲ್ಲ ಸಣ್ಣಂಗೆ ಒಂದು ಸಮಾಜಗಳನ್ನೆಲ್ಲ ಮುಗಿಸ್ಕೊಂಡು ಬಂದಾರೆ. ಜೈನ್ ಸಮಾಜ ಇರ್ಬೋದು, ಹಾಲ್ಮಾನ್ ಸಮಾಜ ಇರ್ಬೋದು, ಮರಾಠ ಸಮಾಜ ಇರ್ಬೋದು, ಲಿಂಗಾಯತ ಸಮಾಜ ಇರ್ಬೋದು, ಎಲ್ಲ ಮುಗಿಸ್ಕೊಂಡು ಬಂದಾರೆ. ಸಾಕಷ್ಟು ವಿಷಯಗಳಿದಾವೆ. ಮತ್ತು ಈಗಾಗಲೇ ಒಂದು ಮನೆ 5 ಬಾಗಿಲು. ಮೊದಲು ನಾವು ಕೇಳ್ತಿದ್ದೀವಿ 1 ಮನೆ 3 ಬಾಗಿಲು. ಬಟ್ ಈಗ ಅವರ ಜಾರಕಿಹೊಳಿ ವಿಷಯವಾಗಿ ಮಾತಾಡ್ಬೇಕಾದ್ರೆ 1 ಮನೆ 5 ಬಾಗಿಲು, 3 MLA, 1 MLC, 1 MP. 1 ಮನೆ 5 ಬಾಗಿಲಿನಲ್ಲಿ ಕೂತು ಹೋಗಿ ಚರ್ಚೆ ಮಾಡಿ ಮತ್ತೆ ಜಿಲ್ಲೆಯಲ್ಲಿ ಯಾವುದೇ ಕ್ಷೇತ್ರವನ್ನು ಕೈವಶ ಮಾಡ್ಕೋಬೇಕು, ಏನು ಮಾಡಬೇಕು ಅನ್ನೋದನ್ನು ಅವರು ಪ್ರಯತ್ನವನ್ನು ಮಾಡ್ತಾರೆ.
ಈ ಸಂದರ್ಭದಲ್ಲಿ ನಾನು ಯಾವುದೋ ಒಂದು ವಿಷಯದಲ್ಲಿ ಅವರು ಉಮೇಶನ ಕತ್ತಿಯವರು ಇಲ್ಲ, ಇದನ್ನೇನಾದರೂ ಮಾಡು, ನಾನು ಕಬ್ಜಾಗೆ ತೋರ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ, ಅದು ಸಂಬಂಧ ಆಗಿಲ್ಲ. ಆ ಕನಸು ಯಾವತ್ತಿದ್ರೂ ಅದು ನನಸಾಗೋದಿಲ್ಲ. ಇನ್ನು ನನ್ನ ಮತದ ನನ್ನ ತಾಲೂಕಿನ ಜನರ ಶಕ್ತಿ ಏನಂದು ಈ ಒಂದು ಸಂದರ್ಭದಲ್ಲಿ ನಾವು ತೋರಿಸಿದ್ವಿ. ಬರುವಂಥ ದಿನಮಾನಗಳಲ್ಲಿ ಜಿಲ್ಲೆಯಲ್ಲಿ ಸಹಿತ ನಮ್ಮ ಶಕ್ತಿ ಏನೈತೆ ಅನ್ನೋದನ್ನು ನಾನು ತೋರಿಸ್ತೀನಿ. ಈಗಷ್ಟೇ ನಿಖಿಲ್ ಕತ್ತಿ ಶಾಸಕ ನಿಖಿಲ್ ಕತ್ತಿ ಅವರು ರಿಯಾಕ್ಟ್ ಮಾಡಿದರು, ನಾನು ನಿಪ್ಪಾನೇನು ಬಿಡಂಗಿಲ್ಲ, ಬರೋ ಚುನಾವಣೆಗೆ ಅಲ್ಲೂ ಹೋಗ್ತೀನಿ ಅಂತಂದು. ನೀವು ಕೂಡ ಭಾಷಣದಲ್ಲಿ ಹೇಳಿದ್ರಿ, ನಾನು ಅರಮನೆಗೆ ಹೋಗ್ತೀನಿ, ಗೋಕಾಕ್ ಹೋಗ್ತೀನಿ, ಎಂಪೆಮ್ಮೆಗೆ ಹೋಗ್ತೀನಿ ಅಂತ. ಏನು ಹೇಳ್ತೀರಿ ಸರ್? ಸ್ಪಷ್ಟವಾಗಿ ನನ್ನ ಮಗ ಹೇಳಿದಂಥದ್ದನ್ನು ಪಾಲಿಸ್ತೀನಿ. ನನ್ನ ಮಗ ಏನು ಹೇಳ್ತಾನೆ ಆ ಪ್ರಕಾರ ನಡ್ಕೊಳ್ತೀನಿ. ಮಕ್ಕಳು ಇವತ್ತು ನನಗೂ ಮಾರ್ಗದರ್ಶನ ಮಾಡುವಂಥ ಶಕ್ತಿ ಅವರಿಗೂ ಬಂದದ. ಆ ಸಂದರ್ಭದಲ್ಲಿ ನಾನಂತೂ ಮೊದಲಿಂದ ಸಿದ್ಧ. ನಿಪ್ಪಾಣಿನೂ ಖಾಲಿ ಅದ, ಅರಮಾಮಿ ಖಾಲಿ ಅದ, ಗೋಕಾಕ್ ಖಾಲಿ ಅದ, ಎಮ್ಕನಮಡಿ ರಿಸರ್ವೇಷನ್ ಅದ. ರಿಸರ್ವೇಷನ್ ಅಷ್ಟರೊಳಗೆ ನಾವು ಡಿಲಿಮಿಟೇಷನ್ ಮಾತು ಬಂದರೆ ಅದು ಖಾಲಿ ಆದರೆ ಅಲ್ಲಿ ನೋಡ್ತೀವಿ. ಇಲ್ಲಾಂದ್ರೆ ರಿಸರ್ವೇಷನ್ ಇದ್ದಂಥ ಒಳ್ಳೆಯ ವ್ಯಕ್ತಿನ ಹಾಕಿ ಅಲ್ಲಿಂದನೂ ಓಡಿಸ್ತೀವಿ. ಈ 4 ಕ್ಷೇತ್ರಗಳಲ್ಲಿ ಮುಂದಿನ ನಿರ್ಮಾಣದ 22ನೇ ವಿಧಾನಸಭಾ ಚುನಾವಣೆ, 22ನೇ ಸಾಲಿಗೆ ವಿಧಾನಸಭಾ ಚುನಾವಣೆ ಜರುಗ್ತಾ ಇದೆ. ಅಲ್ಲಿ ಖಚಿತವಾಗಿ ಸ್ಪರ್ಧೆ ಮಾಡಿ. ಈ ಚುನಾವಣೆ KV ಸರ್ಕಾರ ಚುನಾವಣೆ ಸರ್ಕಾರ ಚುನಾವಣೆಯನ್ನ ವಿಡಿಯೋ ಯಾವ ಸರ್ಕಾರ ಸಂಘ ಚುನಾವಣೆ ಏನಿತ್ತಲ್ಲ, ಕೇವಲ ಮುಖ್ಯ ಜನ ಅಷ್ಟಲ್ಲ, ಇಡೀ ಜಿಲ್ಲೆ ಜನರು ಏನೇನು ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ಉದಾಹರಣೆಯಾಗಿ ಇವತ್ತು KMF ಅದ್ರಲ್ಲಿ ಏನಿದೆ ಅದ್ರ ಲೆಕ್ಕಪತ್ರ. ಉದಾಹರಣೆಗೆ ಗೋಕಾಕ್ ಶುಗರ್ ಫ್ಯಾಕ್ಟ್ರಿ ಅದ್ರಲ್ಲಿ ಏನಿದೆ ಅದರ ಲೆಕ್ಕಪತ್ರ. ಜೊತೆಗೆ ಎಸ್ ಮಿಲ್ಕು ಅದ್ರಲ್ಲಿ ಏನಿದೆ ಅದ್ರ ಲೆಕ್ಕಪತ್ರ. ಅವ್ರ ದಬ್ಬಾಳಿಕೆ ಇವತ್ತು ಗೋಕಾಕಿರ್ಬೋದು, ಕಣ್ಣು ಮಾಡ್ಕೊಂಡು ಯಾವ ಮದುವೆ ಮೊದಲು ಇವರ ಅವ್ರ ದಬ್ಬಾಳಿಕೆ ಎಷ್ಟು ನಿಮಗೆ ಹೇಳ್ಬೇಕಂದ್ರೆ, ಈ ಅರಮಾವಿ ಮುಡಲಿ ತಾಲೂಕ ಗೋಕಾಕ್ ತಾಲೂಕು ಜನ ನರಳ್ತಾ ಇದ್ದಾರೆ. ಜನ ಇವತ್ತು ನರಳ್ತಾ ಇದ್ದಾರೆ. ಅದನ್ನ ಗಮನದಲ್ಲಿಟ್ಟುಕೊಂಡು ಜೊತೆಗೆ ನಿಪ್ಪಾಣಿಯವರು ಸಹಿತ ನರಳ್ತಾ ಇದ್ದಾರೆ. ಜನ ಇವತ್ತು ದಿವಸ ಹಣದ ಕಮ್ಮಿಣಿಯನ್ನು ಇಟ್ಕೊಂಡು ಅಲ್ಲೂ ಜನ ನರಳ್ತಾ ಇದ್ದಾರೆ. ಜೊತೆಗೆ ಎಮ್ಕನಮಡಿಯವರು ಸಹಿತ ಈ PA ಸಂಸ್ಕೃತಿ ಮುಖಾಂತರ ಅಲ್ಲೂ ನಡ್ತಾ ಇದ್ದಾರೆ. ಮನೆಯವರೆಲ್ಲ ಹೇಳಿದರು, ಮದುವೆ ರೊಕ್ಕ ಕೊಡ್ತನು, ಮತ್ತೆಲ್ಲೂ ರೊಕ್ಕ ಕೊಡ್ತನು, ಅದಕ್ಕೆ ರೊಕ್ಕ ಕೊಡ್ತಾನೆ. ಎಲ್ಲಿಂದ ರೊಕ್ಕ ಬರ್ತೈತೆ ಅಲ್ಲಿಂದ ಅಷ್ಟು ರೊಕ್ಕ ಕೊಡಕ್ಕೆ. ಮತ್ತು ಮದುವೆ ಕಾರ್ಡ್ ಕೊಟ್ಟವು ಅಥವಾ ಮನಿ ವಾಸ್ತುಶಾಂತಿ ಕಾರ್ಡ್ ಕೊಟ್ಟವು, ಮದುವೆ ಕಾರ್ಡ್ ಕೊಟ್ಟವು. ತಾವು ಬಂದು ನಮ್ಮ ಮಕ್ಕಳಿಗೆ ಆಶೀರ್ವಾದ ಮಾಡ್ರಿ ಅದಕ್ಕೆ ಕಾರ್ಡ್ ಕೊಟ್ಟಿರ್ತಾರೆ. ನಿಮ್ಮ ರೊಕ್ಕದ ಅಥವಾ ನಿಮ್ಮ ಹಣದ ಸಲುವಾಗಿ ಕಾರ್ಡ್ ಕೊಟ್ಟಿರಲಿಲ್ಲ, ನಮ್ಮ ಮಕ್ಕಳ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅನ್ನೋಂಥ ವಿಚಾರದಲ್ಲಿ ಕೊಟ್ಟಿರ್ತಾರೆ. ಮತ್ತು ಅದರ ನಂತರ ಈಗ ಮನೆ ವಾಸ್ತುಶಾಂತಿಗೆ ಏನೋ ಒಂದು ಮನೆ ಕಟ್ಟಿದ್ದೀನಿ, ಬಂದು ಪಾದಾರ್ಪಣೆ ಮಾಡಿ ನಮ್ಮ ಮುಂದಿನ ಮನೆಯಲ್ಲಿ ಸುಖ ಶಾಂತಿ ನೆಮ್ಮಸೋ ನೀವು ಆಶೀರ್ವಾದ ಮಾಡೋದು ಒಂದು ವಿಚಾರದಲ್ಲಿ ಕಟ್ಟಿರ್ತಾರೆ. ಮತ್ತು ಅಲ್ಲಿಗೆ ರೊಕ್ಕ ಕೊಡ್ತನೋ, ಇದಕ್ಕೆ ರೊಕ್ಕ ಕೊಡ್ತನೋ, ಸಾರಿಗೆ ರೊಕ್ಕ ಕೊಡ್ತೋ, ಎಲ್ಲಿಂದ ಬರ್ತದೆ, ಎಲ್ಲಿಂದ ಹೊಡ್ತದೆ. ಈಗ 80ನೇ ಇಸ್ವಿಯಾಗಿ ಇವ್ರದ್ದು ಏನಿತ್ತು ಆಸ್ತಿ, 80ನೇ ಇಸ್ವಿಯಾಗಿ ಇವ್ರದ್ದು ಆಸ್ತಿ ಏನಿತ್ತು, ಈಗ ಆಸ್ತಿ ಏನಾಗಿದೆ. ಅಂದರೆ ಈ ದಬ್ಬಾಳಿಕೆ ಇರ್ಬೋದು. ಮತ್ತು ಇವರು ಇದನ್ನು ಮಾಡ್ಕೊಳ್ಳೋ ಮುಖಾಂತರ AK-47 ಕೇಸ್ ಎಲ್ಲಿ ಬಂದಿತ್ತದು. ಅಲ್ಲೊಂದು ಪಾರ್ಟಿಯಾಗ ಕುಂತಾರ, ಅವರು ಆ ಪಾರ್ಟಿಯಾಗ ಒಂದಿಬ್ಬರು ಇದ್ದಾರೆ, ಈ ಪಾರ್ಟಿಯಾಗ ಒಂದಿಬ್ಬರು ಇದ್ದಾರೆ. AK-47 ಬರೀ ಆರ್ಗ್ಯುಮೆಂಟು ಏನೋ ಆಗ್ತಾ ಇಲ್ಲ. ಅದು ಇವ್ರದ್ದು ರಾಯಬಾಗದಲ್ಲಿ ಒಂದೇನೋ ಆಕ್ಸಿಡೆಂಟ್ ಆಗೈತಿ, ಅದು ಸತೀಶ್ ಅವ್ರದ್ದು ತಲೆ ಸರಿ ಇಲ್ಲ ಅಂತ ಸರ್ಟಿಫಿಕೇಶನ್ ತೊಗೊಂಡು ಏನೋ ಮುಚ್ಚಾಕ ಪ್ರಯತ್ನ ಮಾಡಿದ್ದಾರೆ.
ಅವು ಸಾಕಷ್ಟು ವಿಷಯಗಳು ಅದಾವೆ. ಬರುವಂಥ ತೀರ್ಮಾನಗಳಲ್ಲಿ ಅದನ್ನ ಜನರಿಗೆ ತಿಳಿಸ್ಬೇಕಾಗ್ತದೆ. ರಾಜಕೀಯವಾಗಿ ಇಂಥ ಜನ ಇವತ್ತು ಸರ್ಕಾರದಲ್ಲಿ ಮಂತ್ರಿಗಳಾಗಿರೋದು ಒಂದು ಕಡೆ ಸರ್ಟಿಫಿಕೇಟ್ ಕೊಡ್ತಾರೆ, ತಲೆ ಕೆಟ್ಟೈತಂತೆ. ಮತ್ತು ಇವತ್ತು ಅವ್ರು ಮಂತ್ರಿಗಳಾಗಿ ಕೆಲಸ ಮಾಡಕ್ಕೆ ಇದು ದಾಖಲೆ ಇರ್ತದವ್ರು. ಬಟ್ ನಾನು ಆ ಮಟ್ಟಕ್ಕೆ ಹೋಗೋದಿಲ್ಲ. ಆದರೆ ಈ ದಬ್ಬಾಳಿಕೆ ಅನ್ನೋದು ನಿಲ್ಲಬೇಕು. ನೋಡಿ, ನಾನು ಇವತ್ತು ಅವರ ವೃತ್ತಿ ಬೇರೆ, ನಮ್ಮ ವೃತ್ತಿ ಬೇರೆ. ನಾನು ಬಾಂಬೆ ಗೌರ್ಮೆಂಟ್ ಇದ್ದಾಗಿಂದ ಇವತ್ತು ಬಾಂಬೆ ಗೌರ್ಮೆಂಟ್ದಲ್ಲಿ ನಮ್ಮ ಮುತ್ತಾಜ್ ಈಸ್ ಎ ಡೆಪ್ಯೂಟಿ ಸ್ಪೀಕರ್ ಆಫ್ ಬಾಂಬೆ ಗೌರ್ಮೆಂಟ್. ಅಲ್ಲಿಂದ ಇಲ್ಲಿವರೆಗೆ ಸಾಕಷ್ಟು ಸಂಘ ಸಂಸ್ಥೆಗಳನ್ನು ಕಟ್ಟಿದ್ದೀವಿ, ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀವಿ, ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಇದೊಂದು ರಾಜಕಾರಣ ಅಂದರೆ ಒಂದು ಸಮಾಜ ಸೇವೆ. ಯಾವುದೇ ಒಂದು ದೃಷ್ಟಿಯಿಂದ ಒಳ್ಳೆಯ ಅವಕಾಶಕ್ಕಾಗಿ ಅದನ್ನು ಜನರಿಗಾಗಿ, ಜನರ ಉದ್ಧಾರಕ್ಕಾಗಿ, ಸಮಾಜಕ್ಕಾಗಿ ಏನಾದರೂ ಸೇವೆ ಮಾಡಬೇಕು, ಆ ಮುಖಾಂತರ ಮಾಡಬೇಕು. ಆದರೆ ಇವತ್ತು ಇವರು ಅದು ವ್ಯಾಪಾರೀಕರಣ ಮಾಡಿದ್ದಾರೆ. ಇನ್ವೆಸ್ಟ್ಮೆಂಟ್ ಕೋಶಿ 5 ಹಾಕೋದು 10 ತೆಗೆದು, 10 ಹಾಕೋದು 25 ತೆಗೆದು, ಇದು ಜನ ಒಪ್ಕೊಳ್ಳೋದಿಲ್ಲ ಮತ್ತು ಭಾಳ ದಿವಸ ನಡೆಯೋದಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಅವ್ರ ದಬ್ಬಾಳಿಕೆಯನ್ನು ತಡಿಬೇಕಾದ್ರೆ ಅನಿವಾರ್ಯವಾಗಿ ನಾನು ಇನ್ನೂ ಜಿಲ್ಲೆ ತುಂಬ ಸುತ್ತಾಕಿ ಜನರನ್ನು ನನ್ನ ಜಿಲ್ಲೆಯನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡ್ತೇನೆ. ಅದೇ ನನ್ನ ತಾಲೂಕಿನ ದೇವರುಗಳು ಏನು ಹೇಳ್ತಾರೆ ಆ ಪ್ರಕಾರ ಮುಂದುವರಿತೇನೆ. ಈಗ ಒಂದು ವರ್ಷದ ಬೆಳವಣಿಗೆಯಲ್ಲಿ ನಿಮ್ಮ ಕೈಯಲ್ಲಿ ಡಿಸಿಸಿ ಬ್ಯಾಂಕ್ ಹೋಗಿತ್ತು, ಹಿರಣ್ಯಕೇಶಿ ಸಹಕಾರಿ ಕಾರ್ಯಕ್ರಮ ಹೋಗಿತ್ತು, ವಿದ್ಯುತ್ ಸಹಕಾರ ಸಂಘ ಹೋಗಿತ್ತು. ವಿದ್ಯುತ್ ಸಹಕಾರ ಸಂಘ ನಿಮ್ಮ ತೆಗೆಗೆ ಬಂದಿರೋದು ಈಗ ಬರ್ತಕ್ಕಂಥ ಅಕ್ಟೋಬರ್ 10 ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ಗೆ ಅಂತರ ಇನ್ನೊಂದು 2 ವರ್ಷ ಬಿಟ್ಟು ಹಿರಣ್ಯಕೇಶಿ ಅವು 2 ಸಂಘ ಮರಳಿ ಬಿಡೋಕ್ಕೆ ನನ್ನ ತಾಲೂಕಿನ ಮತದಾರ ದೇವರನ್ನು ಕರ್ಕೊಂಡು ಅವು ಸಣ್ಣ ಸಂಸ್ಥೆಗಳನ್ನು ನಾನು ಪಡಿತೀನಿ. ಮತ್ತು DCC ಬ್ಯಾಂಕಿನಲ್ಲಿ ಇವತ್ತು ಜಿಲ್ಲಾ ವಿಷಯ, ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ 15 ತಾಲೂಕಿನ ಜನರಿಗೆ ವಿನಂತಿ ಮಾಡ್ತೀನಿ. ಒಳ್ಳೆಯ ನಿರ್ದೇಶಕರನ್ನ ಆಯ್ಕೆ ಮಾಡಿ ಕಳಿಸ್ರಿ. 1 ಲಕ್ಷ, 2 ಲಕ್ಷ, 50,000, 70,000, 1.5 ಲಕ್ಷ ಇದು ಪೂರೈಸೋದಿಲ್ಲ. ರೈತರಿಗೆ ನಿಮ್ಮನ್ನು ನಂಬಿ ನಿಮ್ಮ ಭಾಗದ ಜನ, ಆ ರೈತರು ನಿಮ್ಮನ್ನು ಸೊಸೈಟಿಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ. ಮುಂದೆ ಆ ಡೈರೆಕ್ಟರ್ಸು, ಚೇರ್ಮನ್, ವೈಸ್ ಚೇರ್ಮನ್, ಡೈರೆಕ್ಟರ್ಸು ನಮ್ಮ DCC ಮುಖಾಂತರ, DCC ಬ್ಯಾಂಕ್ ಮುಖಾಂತರ ನಮ್ಮ ಎಲ್ಲ ರೈತರಿಗೆ ಒಳ್ಳೆಯದನ್ನು ಮಾಡ್ತಾ ಅಂತ ಭಾವನೆ ಇಟ್ಕೊಂಡು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಬಟ್ ಈಗ ನೀವು ಯಾರೋ ಒಬ್ಬರ ಹೆಸರನ್ನ ಠರಾವ್ ಸಿಗಂತೆ ಅದನ್ನು ದುಡ್ಡಿಗೆ ಮಾರ್ಕೊಂಡು ಅಥವಾ ದುಡ್ಡು ತೊಗೊಂಡು ಅಥವಾ ಮಜಾ ಚೈನಿ ಮಾಡಿ ಮತ್ತು ಆ ರೈತರ ಕುಡಿಯಲ್ಲಿ ಮಣ್ಣು ಹಾಕುವಂಥ ಕೆಲಸ ಮಾಡಬಾರ್ದು. 15 ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ನಾನು ವಿನಂತಿ ಮಾಡ್ತಾ ಇದ್ದೇನೆ, ಒಳ್ಳೆಯ ನಿರ್ದೇಶಕನ ಆಯ್ಕೆ ಮಾಡಿರಿ. ಹಣ ಅದು ಯಾರು ಕೊಟ್ಟರು ತಿರುಗಿ ಹೋಗಿ ಕೊಡ್ರಿ ಅವ್ರಿಗೆ. ನಮಗೆ ಆಗೋದಿಲ್ಲಪ್ಪ, ನಮ್ಗೆ ರೈತರು ಬೇಕು, ನಮಗೆ ಸೊಸೈಟಿ ಬೇಕು, ನಮಗೆ ಬ್ಯಾಂಕ್ ಬೇಕು, ಬ್ಯಾಂಕ್ ಇದ್ದರೆ ಸೊಸೈಟಿ, ಸೊಸೈಟಿ ಇದ್ದರೆ ಬ್ಯಾಂಕು. ಈ ವ್ಯವಸ್ಥೆಯಲ್ಲಿ ನಾವು ಬಂದವು ಮತ್ತು ಆ ನಿಟ್ಟಿನಲ್ಲಿ ನಮ್ಮ ರೈತರು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಮತ್ತು ಈಗ ನಾನು 1 ಲಕ್ಷ, 50,000, 2 ಲಕ್ಷ, 3 ಲಕ್ಷ ನಾನು ತೊಗೊಂಡು ನನ್ನ ಸಂಸ್ಥೆಗೆ ನಾನು ದ್ರೋಹ ಬಗೆಯೋದಿಲ್ಲ, ನನ್ನ ಭಾಗದ ರೈತರಿಗೆ ನಾನು ದ್ರೋಹ ಬಗೆಯೋದಿಲ್ಲ ಅನ್ನೋಂಥ ಛಲವಾಗಿರ್ತಕ್ಕಂಥ ಒಂದು ನಿರ್ಣಯವನ್ನು ಎಲ್ಲ ತಾಲೂಕಿನಲ್ಲಿರ್ತಕ್ಕಂಥ ಸೊಸೈಟಿಗಳ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿಯವರು ತೊಗೊಳ್ಳೋ ಮುಖಾಂತರ ಈಗೇನು 3-4 ದಿನ ಅಡ್ವಾನ್ಸನ್ನು ಪ್ರಚಾರ ಮಾಡೋಕ್ಕೆ ಚಾಲೂ ಮಾಡಿದ್ದಾರೆ. ಬಾಲಚಂದ್ರ ಜಾರಕಿಹೊಳಿ ಅವರು ಚಲೋ ನಾಯಕರ ಫೋಟೋಗಳು ಹಾಕ್ತಾರೆ, ಅದು ಹಿಂದ್ಗಡೆ ನಾಯಕರ ಫೋಟೋಗಳು ಹಾಕ್ತಾರೆ. ಈಗ ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಐತಿ ನಂಗೆ ಗೊತ್ತಿಲ್ಲ. ಬಟ್ ಅವರ ನಾವೆಲ್ಲ ಕೂಡಿ ಮಾಡಾಕತ್ತೀವಿ ಅಂತ ಹೇಳ್ತಾರೆ. ಇದು ಎಷ್ಟು ಮಂದಿಗೆ ಗೊತ್ತೈತೆ ನನಗೆ ಗೊತ್ತಿಲ್ಲ.